ಜಾರಕಿಹೊಳಿಗೆ ಸಮನಾದ ನಾಯಕನಲ್ಲ, ಅವರು ನನಗೆ 2 ಏಟು ಹೊಡೆದು ಬಿಡ್ಲಿ ಅಂತ ಹೇಳಿದ್ದಾರೆ ಸಚಿವ ಡಿಕೆ ಶಿವಕುಮಾರ್. ನನ್ಗೇನು ಬೇಜಾರಿಲ್ಲ, ನಾವೆಲ್ಲರೂ ಕೂಡ ಒಂದೇ ಕುಟುಂಬ ಅನ್ನುವ ಹೇಳಿಕೆಯನ್ನ ಈಗ ಸಚಿವ ಡಿಕೆ ಶಿವಕುಮಾರ್ ಹೇಳುವುದರ ಮೂಲಕ ರಮೇಶ್ ಜಾರಕಿಹೊಳಿಗೆ ಸಮನಾದ ನಾಯಕನಲ್ಲ, ನನಗೆ 2 ಏಟು ಬೇಕಾದ್ರೆ ಅವರು ಹೊಡೆದು ಬಿಡ್ಲಿ ಅನ್ನುವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ತಪ್ಪು ಸಹಜ. ಅದು ರಮೇಶ್ ಜಾರಕಿಹೊಳಿ ಜೊತೆಗೆ 80 ಶಾಸಕರಿದ್ದೇವೆ. ಸಿಎಂ ಜೊತೆ ಚರ್ಚೆಯ ಬಳಿಕ ಸಚಿವ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಜೊತೆಗೆ 80 ಶಾಸಕರು ನಾವೆಲ್ಲರೂ ಇದ್ದೇವೆ ಅನ್ನುವ ಹೇಳಿಕೆ ಈಗ ಡಿಕೆಶಿ ಅವರಿಂದ ಬಂದಿದೆ. ನನಗೆ ಡಿಕೆಶಿ ಸರಿಸಮಾನದ ವ್ಯಕ್ತಿ ಅಲ್ಲ ಅಂತ ಹೇಳಿದ್ರು ಬಂಡಾಯ ನಾಯಕ ರಮೇಶ್ ಜಾರಕಿಹೊಳಿ. ಇದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ನಾನು ರಮೇಶ್ ಜಾರಕಿಹೊಳಿಗೆ ಸಮನಾದ ನಾಯಕನಲ್ಲ, ಅವ್ರು ಬೇಕಾದ್ರೆ ನನಗೆ 2 ಏಟು ಹೊಡೆದು ಬಿಡ್ಲಿ, ನನಗೇನು ಬೇಜಾರಿಲ್ಲ, ನಾವೆಲ್ಲರೂ ಒಂದೇ ಕುಟುಂಬ ಅನ್ನುವಂತಹ ಹೇಳಿಕೆ ಈಗ ಡಿಕೆ ಶಿವಕುಮಾರ್ ಅವರಿಂದ ಬಂದಿದೆ. ಯಾವ್ದು ನೋಡ್ರಿ ಪಾಪ ಈಸ್ ಎ ವೆರಿ ಕಾಂಗ್ರೆಸ್ ನೋಡ್ರಿ, ಯೂತ್ ಕಾಂಗ್ರೆಸ್ ಇಂದ ಕೆಲಸ ಮಾಡಿರೋರು, MLA ಆಗಿರೋರು, ಮಂತ್ರಿ ಆಗಿದ್ದವರು, ಎಲ್ಲ ಮಾಡಿದವರು. ಸುಮ್ಮನೆ ಒಂದೊಂದು ಟೈಮ್ ಮಾತಾಡ್ತಾ ಇರೋದನ್ನೆಲ್ಲ ನಾವೆಲ್ಲ ಪಾಪ ಅವ್ರಿಗೆಲ್ಲ ಸುಮ್ಮನೆ ಅವರೆಲ್ಲ ಬ್ರದರ್ಸ್ ರೀ, ಒಂದ್ರಿ. ಈಗ ಸತೀಶ್ ಜಾರಕಿಹೊಳಿ ನನ್ನ ಚೀಫ್ ಮಿನಿಸ್ಟರ್ ಮಾಡೋದು ನನ್ನ ಗುರಿ ಅಂತ ಅವ್ರು ಹೇಳಿಲ್ವೇನ್ರಿ? ಹಂಗಂತಾರೆ ಪಾರ್ಟಿ ಬಿಟ್ಟು ಹೋಗ್ತಾರಲ್ರಿ ಗುರಿ ಇರೋರು. ಅದನ್ನ ನೀವು ತೋರಿಸ್ತಾ ಇಲ್ಲ, ಬರೀ ಇದು ಮಾತ್ರ ತೋರಿಸಿದ್ರಿ ಬಿಡಿ. ನೋಡಪ್ಪ, ನನ್ನ ಬಗ್ಗೆ ನನ್ಗೆ 2 ಏಟೆ ಹೊಡಿಲಿ ಬಿಡಿ. ಅವ್ರಿಗೆ ಏನಾಗಿದೆ, ನಮ್ಮ ಮನೆ ನಮ್ಮ ಫ್ರೆಂಡ್ಸು ಬರೀ ಏನ್ ತೊಂದರೆ ಇಲ್ಲ. ಅಲ್ರಿ ಮನೆ ಸ್ವಂತ ಮನೆ ಮಕ್ಕಳು. ಈಗ ಮಕ್ಕಳು ಏನ್ ಮಾಡ್ತೀರಿ, ಅಣ್ಣ ತಮ್ಮದಿರು ಏನ್ ಮಾಡ್ತೀರಿ, ಹಂಗಂತ ಬಿಡಕ್ಕಾಯ್ತಾ? ಒಂದ್ ಪಾರ್ಟಿಲಿ ನಾವು ಒಂದ್ ಪಾರ್ಟಿಲಿ ಇರೋರು ಎಲ್ಲ ಒಗ್ಗಟ್ಟಿನ ತೀರ್ಮಾನ ಮಾಡಿ ಮುಂದೆ ರಾಜೀನಾಮೆ ಕೊಡ್ತೀವಿ.